ಗಣ್ಯರು ಹಾಗೂ ತೆಲಂಗಾಣದ ತೆಲುಗು ಕವಿ ಮಿತ್ರರಿಗೂ ಹಾಗೂ ಕನ್ನಡ ಕವಿ ಮಿತ್ರರಿಗೂ ಸ್ವಾಗತ ಸುಸ್ವಾಗತ ಅನ್ನು ಕೋರುತ್ತಾ ನಾನು ಈಗಾಗಲೇ ಮಲೇಷಿಯಾ, ಸಿಂಗಾಪುರ್, ದುಬೈ, ಭೂತಾನ್ ಇದೆಲ್ಲಿಯೂ ಕೂಡ ಎಲ್ಲ ಕಡೆಯೂ ಕೂಡ ಕಾರ್ಯಕ್ರಮ ನೆರವೇರಿಸಿದ್ದೀನಿ. ಆದರೆ ನನಗೆ ತೆಲಂಗಾಣದಲ್ಲಿ ಸಿಕ್ಕಂತ ಈ ಪ್ರೋತ್ಸಾಹ ಎಲ್ಲಿಯೂ ಸಿಕ್ಕಿಲ್ಲ. ನಿಮ್ಮ ಜೋರು ಚಪ್ಪಾಳೆಯೊಂದಿಗೆ ಈ ತೆಲಂಗಾಣದ ನಮ್ಮ ಮಿತ್ರರಿಗೆ ನಾವು ತೋರಿಸಿರುವ ಗೌರವ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿ ಒಂದು ಮಿತ್ರತ್ವದಿಂದ ನನಗೆ ನಿಜವಾಗ್ಲೂ ನಮ್ಮ ನರಸಿಂಹಮೂರ್ತಿ ಜೋಯಿಸರು ನನಗೆ ಪರಿಚಯನೇ ಇಲ್ಲ ಮೊದಲು. ಈಗ ಇತ್ತೀಚೆಗೆ ನನಗೆ ನಮ್ಮ ರೂಪಕಲಾಗೆ ನಮ್ಮವರು ನಂಬರ್ ಕೊಟ್ಟರು, ಕರ್ನಾಟಕ ಸಭಾಭವನರು ಇವ್ರ ಹತ್ರ ಮಾತಾಡಿ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಮಾಡ್ತಾರೆ ಅಂತ ನಾನೊಂದು ಫೋನ್ ಮಾಡಿ ಮಾತಾಡಿದೆ. ತುಂಬ ಹೃದಯದಿಂದ ನನಗೆ ಪ್ರೋತ್ಸಾಹ ಕೊಟ್ಟರು. ನನಗೆ ನಮ್ಮ ನಂತರ ವಿಠಲ್ ಜೋಶಿಯವರು ಅವರು ಕೂಡ ನನಗೆ ಪರಿಚಯ ಆಯಿತು. ಅವರು ನನಗೆ ತುಂಬ ಪ್ರೋತ್ಸಾಹ, ಬನ್ನಿ ನಿಮ್ಗೆಲ್ಲ ವ್ಯವಸ್ಥೆ ಎಲ್ಲ ಥರದ ವ್ಯವಸ್ಥೆ ಮಾಡಿಕೊಡ್ತೀನಿ, ನೀವು ನಮ್ಮ ಸಭಾಭವನದಲ್ಲಿ ಕನ್ನಡದ ಕಾರ್ಯಕ್ರಮ ಕನ್ನಡದ ಕಂಪನ್ನು ನೆರವೇರಿಸ್ತಿದ್ದೀರಾ, ಹಾಗಾಗಿ ನಿಮಗೆಲ್ಲ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ ಅಂತ ಹೇಳಿದೆ. ಅವರು